ಕೊಟ್ಟಿದ್ದೀರಾ? ಒಂದು ನಿಮಿಷ ಕುಮಾರ್ ಸರ್, ಒಂದು ಕೇಂದ್ರ ಸರ್ಕಾರದ ಪಾಲಿದೆ ಅಲ್ವಾ? ಉದ್ಯೋಗ ಕೊಟ್ಟಿದ್ದೀರಿ, ಸ್ಯಾಲರಿ ಎಷ್ಟು ಕೊಡ್ತಿದ್ದೀರಿ? ಉದ್ಯೋಗ ನೋಡಿ, ಬರೀ ರಾಜ್ಯ ಸರ್ಕಾರದ್ದೇ ಪಾಲಿಲ್ಲ, ಅದರಲ್ಲಿ ಕೇಂದ್ರ ಸರ್ಕಾರದ್ದು ಪಾಲಿದೆ ಅಲ್ವಾ? ಇದೆ ಅಲ್ವಾ? ಅಲ್ಲ, ನೀವು ಮಾತಾಡ್ತಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ಒಂದು ನಿಮಿಷ ಸರ್, ಒಕ್ಕೂಟ ವ್ಯವಸ್ಥೆಯಲ್ಲಿ ತೆರಿಗೆ ಎಲ್ಲ ನೀವೇ ಕಿತ್ಕೊಂಡ್ಬಿಟ್ಟು ಬರೋ ಆದಾಯನೆಲ್ಲ ನೀವು ನಡೆಸಿ ಅಂದ್ರೆ ರಾಜ್ಯಗಳಿಗೆ ಅವ್ರು ಎಲ್ಲಿಂದ ನಡೆಸ್ತಾರೆ? ಅದೇ ಕಂಡೋರ್ ಮನೆ ಹೊಡಿಬೇಕು. ಎಲ್ಲಿಂದ ಹೊಡೆಯೋಣ ಕಂಡೋರ್ ಮನೆ? ನೀವೇ ಹೇಳಿ. ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಸಬಲತೆಯನ್ನೇ ನೀಡಲಾರದೆ 2030ಕ್ಕೆ ಏನು 7 ಟ್ರಿಲಿಯನ್ ಏನ್ರೀ ನಾಮ ಟೋಪಿ ಯಪ್ಪ ರೀ, ನೀವು ಹೂಡಿಕೆ ಮಾಡಬೇಕಾಗಿರೋದು ಎಷ್ಟಿದೆ ಅಂದ್ರೆ ಈ ಬಜೆಟಲ್ಲಿ 2.2 ಟ್ರಿಲಿಯನ್ ಹಣ ಹೂಡಿಕೆ ಮಾಡಬೇಕು ಮೂಲಭೂತ ಸೌಕರ್ಯಗಳಿಗೆ. ಅವಾಗ ನೀವು 2030ರಲ್ಲಿ 7 ಟ್ರಿಲಿಯನ್ ಅದೆಂಥದ ಹಣನ ನಾವು ಇದು ಮಾಡೋಕ್ಕಾಗತ್ತೆ ಅಂತ ಹೇಳ್ಬೋದು. ಅದೇನೂ ಮಾಡಿದೆ ಸುಮ್ಮನೆ ಪುಂಖವಾಗಿ ಟ್ರಿಲಿಯನ್ಗಳ ಲೆಕ್ಕ ಹೇಳಿದ್ರೆ ಎಲ್ಲಿಂದ ಆಗುತ್ತೆ ಸರ್ ಅದು? ನೀವೇ ಹೇಳಿ. ಮೂಲಭೂತ ಸೌಕರ್ಯಗಳು ಕೆಲಸ ಮಾಡಲೇಬೇಕಲ್ವಾ? ಅದೇನೂ ಇಲ್ಲ, ಅಂಥವು ಯಾವ ಯೋಜನೆಗಳು ಇಲ್ಲ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ನಾವು ಸುಮ್ಮನೆ ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಡಲಿಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಕೊಡಲಿಲ್ಲ ಅಂತಂದರೆ ಅದು ಸಾಧುವಾದಂಥ ಮಾತುಗಳಲ್ಲ. ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳನ್ನು ಕೂಡ ಸಬಲೀಕರಣ ಮಾಡಬೇಕು, ಆರ್ಥಿಕ ನೆರವನ್ನು ನೀಡಬೇಕು. ನಾವಿವಾಗ ಬಜೆಟ್ನಲ್ಲಿ ಏನೇನು ನಿರೀಕ್ಷೆಗಳು ಇಟ್ಕೊಂಡಿದ್ದೀವಿ ಕರ್ನಾಟಕಕ್ಕೆ ಅಂತ ನೀವೇ ಒಂದು ದೊಡ್ಡ ಪಟ್ಟಿಯನ್ನೇ ಹೇಳ್ತಾ ಇದ್ದೀರಿ. ಆ ಪಟ್ಟಿಯಲ್ಲಿರೋ ಪ್ರಕಾರ ಈ ಸಾರಿ ಬಜೆಟಲ್ಲಿ ಏನಾದ್ರು ಸಿಗುತ್ತಾ ನಮಗೆ ಕರ್ನಾಟಕಕ್ಕೆ? ನೋಡಬೇಕಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಗಳನ್ನು ಯಾವತ್ತೂ ಕೂಡ ಮಲತಾಯಿ ಧೋರಣೆಯಿಂದ ನೋಡಬಾರದು. ಬೇರೆ ಇವ್ರದೇ ಅಧಿಕಾರದಲ್ಲಿರೋ ರಾಜ್ಯ ಸರ್ಕಾರಗಳಿಗೆ ಇವ್ರು ಕೊಡ್ತಿರೋ ಸವಲತ್ತುಗಳು ಇತರೆ ವಿರೋಧ ಪಕ್ಷಗಳು ನಡೆಸ್ತಾ ಇರುವಂಥ ರಾಜ್ಯ ಸರ್ಕಾರಗಳ ಕೆಲಸ ಕಾರ್ಯಗಳಿಗೆ ಭಾರತ ಸರ್ಕಾರ ಯಾವ ರೀತಿಯಾದಂಥ ಸಹಕಾರ, ಸಂಯೋಜನೆ, ಆರ್ಥಿಕ ಸವಲತ್ತುಗಳನ್ನು ನೀಡ್ತಾ ಇದೆ ಅನ್ನೋದು ಪ್ರಶ್ನೆ ಇದೆ. ಇವತ್ತು 11 ಗಂಟೆಗೆ 8 ಬಜೆಟೋ 7 ಬಜೆಟೋ ಘೋಷಣೆ ಮಾಡಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಘೋಷಣೆ ಮಾಡ್ತಾರೆ. ಕರ್ನಾಟಕಕ್ಕೆ ಏನೇನು ಕೊಡ್ತಿದ್ದೀವಿ ಅಂತ ಪ್ರತ್ಯೇಕವಾಗಿ ಪಟ್ಟಿ ಬಿಡುಗಡೆ ಮಾಡ್ತಾರೆ BJP ಸರ್ಕಾರದವರು. ಗುಜರಾತಿಗೆ ಕೊಟ್ಟಿದ್ದನ್ನು ಪಟ್ಟಿ ಬಿಡುಗಡೆ ಮಾಡ್ತಾರಾ? ಬಿಹಾರಕ್ಕೆ ಕೊಟ್ಟಿದ್ದನ್ನು ಬಿಡುಗಡೆ ಮಾಡ್ತಾರಾ? ಅಥವಾ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಕೊಟ್ಟದಂಥದ್ದನ್ನು ಬಿಡುಗಡೆ ಮಾಡ್ತಾರಾ? ಇವರು ಸರ್ಕಾರ ರಚನೆಯಾಗಿ ನಡೆಸ್ತಾ ಇದ್ದಾರಲ್ಲ, ಈಗ ಅವರ ಫ್ರೆಂಡ್ಸಿಗೆ ಕೊಡೋದಕ್ಕೂ ನಮಗೆ ಕೊಡೋದಕ್ಕೂ ವ್ಯತ್ಯಾಸ ಏನಾರು ಇದೆಯಾ ನೋಡಬೇಕಲ್ವ? ನಾವು ಕುಡಿಯೋ ನೀರಿನ ಯೋಜನೆಗೆ, ಮೇಕೆದಾಟು ಯೋಜನೆಗೆ ಕೇಳಿದ್ದೇವೆ, ಅದಕ್ಕೆ ದುಡ್ಡು ಕೊಡ್ತಾರೆ ಇವರು. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಳಿರುವಂಥ ಹಣದ ದುಡ್ಡು ಇವಾಗ ಕೊಡ್ತಾರಾ? ಎಲ್ಲವೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದ್ದಾವೆ ಅಂತ ನಿನ್ನೆಯಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಆದರೂ ಕೂಡ ಭರವಸೆ ಇಟ್ಕೊಂಡಿದ್ದೇವೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗೋಗಿರೋಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಏನಾದರೂ ಕೊಡುಗೆ ಕೊಡ್ಬೋದು, ರೈಲ್ವೆ ಯೋಜನೆಗಳನ್ನು ಪೂರ್ಣಗೊಳಿಸೋದಕ್ಕೆ ಮತ್ತು ಹೊಸ ಯೋಜನೆಗಳನ್ನು ತರೋದಕ್ಕೆ ಕಾರ್ಯಕ್ರಮ ಕೊಡ್ಬೋದು ಅಂತ ಕೂಡ ಆಸೆ ಇಟ್ಕೊಂಡಿದ್ದೇವೆ. ಕೃಷಿ ಮತ್ತು ಆರೋಗ್ಯ ಇಲಾಖೆಗೆ ಕೊಡಬೇಕಾಗಿರೋ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಹಕಾರ ಕೊಡ್ತಾರೆ ಅಂತ ಕೂಡ ಆಶಾಭಾವನೆ ಇಟ್ಕೊಂಡಿದ್ದೇವೆ. ಮತ್ತು ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಏನೇನು ಕರ್ನಾಟಕಕ್ಕೆ, ಇಡೀ ಭಾರತ ದೇಶಕ್ಕೆ ಕೊಡ್ತಾರೆ ಅದನ್ನು ಕಾಯ್ದು ನೋಡಬೇಕಾಗಿದೆ. ಅದರ ಜೊತೆಗೆ ಪ್ರಧಾನಮಂತ್ರಿಗಳು ನಾರಿ ಶಕ್ತಿ ಯೋಜನೆ ಬಗ್ಗೆ ನಿನ್ನೆ ಭಾಳ ಮಾತನಾಡಿದ್ದಾರೆ. ಸಂತೋಷ, ಒಳ್ಳೆಯದು. ಅವರು ಸಾಂಸಾರಿಕ ಇದರಲ್ಲಿ ಚೌಕಟ್ಟಿನಲ್ಲಿ ಒಳಪಟ್ಟಿದ್ದರೆ ಭಾರತ ದೇಶದ ಬಡ ಜನರ, ಮಧ್ಯಮ ವರ್ಗದ ಜನರ ಸಾಂಸಾರಿಕ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವರು ಅದರಿಂದ ಹೊರತುಪಡಿಸಿರೋದ್ರಿಂದ ಜನರ ಕಷ್ಟಗಳ ಬಗ್ಗೆ, ಅವರ ಸುಖಗಳ ಬಗ್ಗೆ ಅವರು ಕಿಂಚಿತ್ತೂ ಕಾಳಜಿ ಇಲ್ಲ. ಅವ್ರಿಗೆ ಇರೋದು ಕಾಳಜಿ ಇಬ್ಬರು ಸ್ನೇಹಿತರ ಬಗ್ಗೆ ಮಾತ್ರ. ಅದಾನಿ, ಅಂಬಾನಿ, ಆ ಇಬ್ಬರು ಸ್ನೇಹಿತರನ್ನ ಪ್ರಪಂಚದಾದ್ಯಂತ ಫ್ಲೈಟಲ್ಲಿ ಕೂರಿಸ್ಕೊಂಡು ಆ ದೇಶಗಳಲ್ಲಿ ವ್ಯಾಪಾರ ಮಾಡೋದು ಮತ್ತು ಅವ್ರಿಗೆ ಉದ್ಯಮಗಳು ಸೃಷ್ಟಿ ಮಾಡೋದಕ್ಕೆ ಅಲ್ಲಿ ಜೊತೆ ಸಹಭಾಗಿತ್ವ, ಅಷ್ಟು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಭಾರತ ದೇಶದಲ್ಲಿ ಕಳೆದ 60-70 ವರ್ಷಗಳಿಂದ ಸೃಷ್ಟಿಯಾಗಿರುವಂಥ ಎಲ್ಲ ಉದ್ಯಮಗಳನ್ನು ಅವರಿಬ್ಬರಿಗೆ ಮಾರಾಟ ಮಾಡೋವಂಥದ್ದು. ಬಂದರು ಮಾರಾಟ ಮಾಡಾಯಿತು, ರೈಲ್ವೆ ಮಾರಾಟ ಮಾಡಾಯಿತು, ಏರ್ಪೋರ್ಟ್ಗಳನ್ನು ಮಾರಾಟ ಮಾಡಾಯಿತು, ಎಲ್ಲ ಟೆಲಿಕಾಂ ಕಂಪನಿ, ಭಾರತ ದೇಶ ಪ್ರಪಂಚದಲ್ಲೇ ಬಲಿಷ್ಠವಾಗಿದ್ದಂಥ ಟೆಲಿಕಾಂ ವ್ಯವಸ್ಥೆಯನ್ನು ಮಾರಾಟ ಮಾಡಾಯಿತು ಅವ್ರ ಸ್ನೇಹಿತರಿಗೆ. ನಿಮ್ಮದೇನು ಕಾರ್ಯಕ್ರಮ? ಅಂಚೆ ಇಲಾಖೆ ನೌಕರರು ನರಳ್ತಾ ಇದ್ದಾರೆ. ಒಂದು ಅಂಚೆ, ನಾನು ಒಬ್ಬ ಸಾಹಿತಿ ಬರೆದಿರೋ ಪುಸ್ತಕ ಇಲ್ಲಿಂದ ಬಿಜಾಪುರ್ಗೆ ಒಂದು ಪುಸ್ತಕ ಪೋಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಡ್ಯೂಟಿ ಎಷ್ಟಾಗಿದೆ ಅಂತ
ಸಂಪುಟ ಸಭೆಯಲ್ಲೇ ಬಜೆಟ್ ಮಂಡನೆ ಮಾಡಲು ಅನುಮೋದನೆ ಸಿಕ್ಕಿದೆ. ಸಂಪುಟ ಸಭೆಯಲ್ಲಿ ಬಜೆಟ್ ಮಂಡಿಸಲು ಅನುಮೋದನೆ ಸಿಕ್ಕಿರುವಂತದ್ದು. ಇನ್ನು ಸಂಪುಟ ಸಭೆಯಲ್ಲಿ ಬಜೆಟ್ ಮಂಡಿಸಲು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇರುವಂತದ್ದು. ಸಂಪುಟ ಒಪ್ಪಿಗೆಯ ಬಳಿಕ ಬಜೆಟ್ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್. ಇದು ಅವರ 8ನೇ ಬಜೆಟ್ ಆಗಿರುವಂತದ್ದು, ದಾಖಲೆಯ ಬಜೆಟ್ ಅಂತಾನೆ ಹೇಳ್ಬೋದು. ಸಂಪುಟ ಸಭೆಗೂ ಮುನ್ನ ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನ ಪಡೆದಿದ್ದಾರೆ ನಿರ್ಮಲಾ ಸೀತಾರಾಮನ್. ಇನ್ನು ಸಂಪುಟ ಸಭೆಯಲ್ಲಿ ಬಜೆಟ್ ಮಂಡಿಸಲು ಅನುಮೋದನೆ ಕೂಡ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಕೂಡ ತಪ್ಪಾಗ್ಲಾರ್ದು, ಯಾಕಂದ್ರೆ 10 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಫ್ರೀ ಆಗುತ್ತಾ, ಕೆಲವೊಂದಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಇನ್ನು ನೀವೀಗಾಗಲೇ ಗಮನಿಸ್ತಾ ಇರಬಹುದು, ಇನ್ನು ನಿರ್ಮಲಾ ಸೀತಾರಾಮನ್ ಅವರ 8ನೇ ಬಜೆಟ್ ಇದಾಗಿರುವಂಥದ್ದು. ಸಂಪುಟ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಸಂಪುಟ ಸಭೆಗೆ ಈಗಾಗಲೇ ನರೇಂದ್ರ ಮೋದಿ ಅವರು ಹಾಗೆ ಸಚಿವರು ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕ ಬಳಿಕ ಕೇಂದ್ರ ಬಜೆಟ್ ಏನಿದೆ ಇದು ಪೂರ್ಣಾವಧಿಯ ಒಂದು ಬಜೆಟ್ ಆಗಿರುವಂಥದ್ದು. ಈ ಒಂದು ಪೂರ್ಣಾವಧಿಯ 8ನೆಯ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಲಿದ್ದಾರೆ. 3ನೇ ಆರ್ಥಿಕ ಶಕ್ತಿಯತ್ತ ದೇಶದ ಜನರ ಚಿತ್ತ ನೆಟ್ಟಿರುವಂಥದ್ದು. ಇನ್ನು ತೆರಿಗೆ ಭಾರವನ್ನ ಇಳಿಸುವಂತಹ ಕಸರತ್ತನ್ನ ಕೂಡ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಯಾವ ಸೀರೆಯುಟ್ಟು ಬಜೆಟ್ ಮಂಡಿಸ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಬಜೆಟ್ನಲ್ಲಿ ನಮಗೆ ಒಂದು ಗಮನ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ಒಂದು ಸೀರೆಯಲ್ಲಿ ಮಿಂಚ್ತಾ ಇದ್ದಾರೆ. ಇನ್ನು ಚಿನ್ನದ ಅಂಚಿನ ಶ್ವೇತ ಸೀರೆಯಲ್ಲಿ ಕಲಾಕುಸುರಿ 2022ರಲ್ಲಿ ಒಡಿಶಾದ ಕುಸುರಿ ಸೀರೆ, ಇನ್ನು 2021ರಲ್ಲಿ ತೆಲಂಗಾಣದ ಸೀರೆ, 2023ರಲ್ಲಿ ಧಾರವಾಡದ ಕಸೂತಿ ಸೀರೆಯನ್ನ ಉಟ್ಟು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಇದೀಗ ಈ ಬಾರಿ ಬಿಹಾರದ ಎಲೆಕ್ಷನ್ ಮೇಲೆ ಕಣ್ಣಿಟ್ಟು ಮಧುಬಾನಿ ಸೀರೆಯಲ್ಲಿ ಮಿಂಚಿಂಗ್ ಆಗ್ತಿದ್ದಾರೆ. ಇನ್ನು ಈ ಬಾರಿ ನಿರ್ಮಲಾ ಸೀತಾರಾಮನ್ ಮಿಂಚುತ್ತಿರೋ ಸೀರೆ ಯಾವುದು? ಪ್ರತಿ ಬಾರಿಯೂ ಕೂಡ ಅವರ ಸೀರೆ ಒಂದು ಸದ್ದನ್ನ ಮಾಡ್ತಾ ಇರುವಂತದ್ದು. ಯಾವ ಸೀರೆಯುಟ್ಟು ಬಜೆಟ್ ಮಂಡಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್? ಇದು ಕೂಡ ಪ್ರಶ್ನೆಯಾಗಿರುವಂಥದ್ದು. ಈ ಬಾರಿ ಬಿಹಾರದ ಒಂದು ಕಸೂತಿ ಸೀರೆಯನ್ನ ಉಟ್ಟು ದೇಶದ ಒಂದು ಜನರ ಗಮನ ಸೆಳೀತಾ ಇರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರು. ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರುವಂತಹ ನಿರ್ಮಲಾ ಸೀತಾರಾಮನ್ ಪ್ರತಿ ಬಾರಿಯೂ ಒಂದೊಂದು ರಾಜ್ಯದ ಕಸೂತಿ ಸೀರೆಯನ್ನ ಉಟ್ಟು ಆ ಒಂದು ಪ್ರದೇಶದ ಮೇಲೆ ಗಮನ ಬೀರುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು ನಿರ್ಮಲಾ ಸೀತಾರಾಮನ್. ಈ ಬಾರಿ ಬಿಹಾರದ ಒಂದು ಕಸೂತಿ ಸೀರೆಯನ್ನ ಹುಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಸೀರೆ ಮತ್ತೊಮ್ಮೆ ಸದ್ದು ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ಸಂಪುಟ ಸಭೆಯ ಬಳಿಕ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ಕೂಡ ಪಡೆದುಕೊಳ್ತಾರೆ. ಬಜೆಟ್ ಮಂಡನೆ ಮಾಡೋದಕ್ಕೆ ಅನುಮೋದನೆ ಸಿಕ್ಕ ನಂತರ ಬಜೆಟ್ ಮಂಡನೆ ಆಗುತ್ತೆ. ನಿರ್ಮಲಾ 8ನೇ ಬಜೆಟ್ ಇನ್ನು ಬಡವರು ಮಹಿಳೆಯರಿಗೆ ಸಿಗುತ್ತಾ ಗಿಫ್ಟ್ ಎನ್ನುವಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು, ಹಾಗೆ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಇನ್ನು ಅನ್ನದಾತನ ಸಮ್ಮಾನ್ ನಿಧಿ ಹೆಚ್ಚಾಗುತ್ತಾ? ನೀವು ಕೂಡ ದೃಶ್ಯಾವಳಿಗಳು ಗಮನಿಸ್ತಾ ಇರುವಂಥದ್ದು. ಮೋದಿ ಬಜೆಟ್ ಮೇಲೆ ನೂರಾರು ಕಣ್ಣು ಇರುವಂಥದ್ದು. ಇನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು 10 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ಫ್ರೀ ಆಗುತ್ತಾ ಎನ್ನುವಂತಹ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಆದರೆ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಇನ್ನು 2021, 22, 23ರಲ್ಲಿ ಅವರು ಯಾವ ಸೀರೆಯನ್ನ ಉಟ್ಟು ಬಜೆಟ್ ಮಂಡನೆ ಮಾಡಿದ್ರು ಎನ್ನುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು.
ಎಸ್, ಇನ್ನು ಕಳೆದ ಬಾರಿ ನೋಡೋದಾದ್ರೆ ಧಾರವಾಡದ ಕಸೂತಿಯ ಸೀರೆಯನ್ನ ಉಟ್ಟು ಕಂಗೊಳಿಸ್ತಾ ಇದ್ರು ಸಂಪುಟ ಸಭೆಯಲ್ಲಿ. ಇದೀಗ ಬಿಹಾರದ ಒಂದು ಕಸೂತಿ ಸೀರೆಯನ್ನ ಉಟ್ಟು ಸಂಪುಟ ಸಭೆಯಲ್ಲಿ ಕಂಗೊಳಿಸ್ತಾ ಇರುವಂಥದ್ದು. ಎಸ್, ಇನ್ನು ಬಜೆಟ್ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ನಿರೀಕ್ಷೆಗಳನ್ನು ಕೂಡ ಹೇಳಿದ್ರಿ, ಹಾಗೆ ಕರ್ನಾಟಕದ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಆದರೆ ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಆಕಸ್ಮಿಕವಾಗಿ ಕಳಸಾ ಬಂಡೂರಿ ಯೋಜನೆ ಆಗಿರುವಂಥದ್ದು. ಇನ್ನು ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮೇಕೆದಾಟು ಯೋಜನೆಯನ್ನು ಆಲ್ರೆಡಿ ಘೋಷಣೆಯನ್ನು ಮಾಡಿರುವಂಥದ್ದು. ಅಂದರೆ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಕಳಸಾ ಬಂಡೂರಿ ಯೋಜನೆ ಆಗಿರ್ಬೋದು, ಅದನ್ನು ಬಿಟ್ಟಾಕಿದ್ರೆ ಇನ್ನು ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಗಬಹುದು ಅನಿಸುತ್ತಾ ನಿಮಗೆ? ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಏನು ನೀರಾವರಿ ಯೋಜನೆಗಳಿಗೆ, ರೈತರಿಗೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ತನ್ನ ಏನು ಗ್ರೀನ್ ಇದು ಏನಿದೆ ಅಂದರೆ ಸ್ವಾಭಾವಿಕ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅನುಮತಿ ಕೊಟ್ಟು ಕೇಂದ್ರ ಸರ್ಕಾರ ತನ್ನ ಪಾಲಿನ ಯೋಜನೆಗೆ ಘೋಷಣೆ ಮಾಡಿದ್ರೆ ಹಣವನ್ನು ಖಂಡಿತವಾಗ್ಲೂ ತತ್ಕ್ಷಣವೇ ನಾವು ಕೈಗೆತ್ತಿಕೊಂಡು ಕಾರ್ಯಕ್ರಮ ಕೊಡ್ತೇವೆ. ಮಾನ್ಯ ಕೇಂದ್ರ ಸಚಿವರಾದಂಥ ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗೋಗುವ ಮುನ್ನ ಸಂದರ್ಭ ನಾನು MP ಆಗಿ ಆಯ್ಕೆಯಾದ 24 ಗಂಟೆಗಳ ಒಳಗಡೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇಬ್ಬರೂ ಕೂಡ ಆ ಚುನಾವಣೆ ಸಂದರ್ಭದಲ್ಲಿ 24 ಗಂಟೆಗಳ ಒಳಗೆ ಕೇಂದ್ರ ಸರ್ಕಾರ BJP ಸರ್ಕಾರ ಬರುತ್ತೆ, ನಾವು ಬೊಗೇನಕಲ್ ನೀರಾವರಿ ಯೋಜನೆ ಅಣೆಕಟ್ಟೆ ಕಟ್ಟೋದಕ್ಕೆ, ಕುಡಿಯೋ ನೀರಿನ ಪಾಲನ್ನು ಪಡ್ಕೊಳ್ಳೋಕ್ಕೆ, ವ್ಯರ್ಥವಾಗಿ ಸಮುದ್ರಕ್ಕೆ ಕರೆದೋಗ್ತಿರೋ ನೀರನ್ನು ತಡೆಗಟ್ಟಿ ತಮಿಳುನಾಡಿಗೂ ನೀರನ್ನು ಕೊಟ್ಟು ನಮ್ಮ ಕರ್ನಾಟಕಕ್ಕೂ ನೀರನ್ನು ಬಳಸ್ಕೊಳ್ಳೋದಕ್ಕೆ ನಾವು ಗ್ರೀನ್ ಸಿಗ್ನಲ್ ಕೊಡಿಸ್ತೇವೆ ಅಂತ ಆಶ್ವಾಸನೆಯನ್ನು ಕೊಟ್ಟು ಮಂಡ್ಯ ಜನತೆಗೆ ತಾವು ಸಂಸದರಾಗಿ ಆಯ್ಕೆಯಾಗಿದ್ದೀರಿ. 24 ಗಂಟೆಗಳು ಎಷ್ಟು ತಿಂಗಳಾಗೋಯ್ತು ಮೇಡಮ್? ಎಷ್ಟು ತಿಂಗಳುಗಳಾಗೋಯ್ತು ಮೇಡಮ್ ಸರ್ಕಾರ ಬಂದು? ಇವರು ಕೇಂದ್ರ ಸಚಿವರಾಗಿ ಎಷ್ಟು ತಿಂಗಳುಗಳಾಗೋಯ್ತು ಮೇಡಮ್? ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ತುಟಕ್ ಪಿಟಕ್ ಅಂತ ಇಲ್ಲ. ಇವರಿಬ್ಬರು ಮಾಜಿ ಪ್ರಧಾನಮಂತ್ರಿಗಳಾಗಲಿ ಅಥವಾ ಕೇಂದ್ರದ ಸಚಿವರು ಕುಮಾರಸ್ವಾಮಿ ಅವರಾಗಲಿ, ಹೊಗೇನಕಲ್ ಫಾಲ್ಸ್ಗೆ ಅಲ್ಲಿ ಅಣೆಕಟ್ಟನ್ನು ಕಟ್ಟಿದ್ರೆ ಬೆಂಗಳೂರು ನಗರಕ್ಕೆ ಬಹಳ ಉಪಯೋಗ ಆಗೋದು. ಇವರೇನು 4 ಲಕ್ಷ ಕೋಟಿ ತೆರಿಗೆ ಕರ್ನಾಟಕದಿಂದ ಲೂಟಿ ಹೊಡಿತಿದಾರಲ್ಲ ಕೇಂದ್ರ ಸರ್ಕಾರ, ಆ ಅಣೆಕಟ್ಟಲ್ಲಿ ನೀರು ಬಂದು ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ, ಕೈಗಾರಿಕೆಗಳ ಸ್ಥಾಪನೆ ಆಗುತ್ತೆ, ಕೃಷಿ ವ್ಯವಸ್ಥೆ, ಕುಡಿಯೋ ನೀರಿನ ಬವಣೆ ನೀಗುತ್ತೆ. ಅದಕ್ಕೆ ಇವರು ಗ್ರೀನ್ ಸಿಗ್ನಲ್ ಕೊಡೋಕ್ಕೆ ರೆಡಿ ಇಲ್ಲ.